ವೇದಿಕೆ ಮೇಲೆ ಈ ವಿಶೇಷ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸನ್ಮಾನ್ಯ ಶ್ರೀಯುತ ಡಿಕೆ ಶಿವಕುಮಾರ್ ಸರ್ ಅವರು, ಮಾನ್ಯ ಉಪ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ, ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ, ಇವತ್ತಿನ ಸಂಭ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ ಕೋರಿಕೆ ಪ್ಲೀಸ್. ಪಟಾಕಿ ನಿಲ್ಸೆ ಫಸ್ಟ್, ಪಟಾಕಿ ನಿಲ್ಸಕ್ಕೆ ಅವ್ರಿಗೆ ಫಸ್ಟ್, ಪಟಾಕಿ ನಿಲ್ಸಕ್ಕೆ ಫಸ್ಟ್. ಯಾರ ಮೇಲೆ ಬಿದ್ದು ಹೆಚ್ಚು ಕಮ್ಮಿ ಆತ ಆಮೇಲೆ ಎಲ್ಲರಿಗೂ ನಮಸ್ಕಾರ. ಚಾಮುಂಡೇಶ್ವರಿಗೆ ನಮಸ್ಕಾರ. ರಾಮನಗರದ ಮಹಾಜನತೆಗೆ ನಮಸ್ಕಾರ. ಇಲ್ಲಿ ಸೇರಿದಂತ ಎಲ್ಲ ನನ್ನ ಯುವಕರಿಗೆ ನಮಸ್ಕಾರ. ನನ್ನ ಸೋದರ ಸೋದರಿಯರಿಗೆ ನಮಸ್ಕಾರ. ನನ್ನ ತಾಯಂದಿರಿಗೆ ನಮಸ್ಕಾರ. ಕಲಾವಿದರಿಗೆ ನಮಸ್ಕಾರ. ಆಯ್ತು, ಡಿ ಬಾಸ್ ಬೆಳಗ್ಗೆ ಆಯ್ತು, ಬೆಳಗ್ಗೆ ನಾನು ಹೇಳ್ತೀನಿ. ಬೆಳಗ್ಗೆ ಬಂಧುಗಳೇ, ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಮಾತಾಡ್ತೀನಿ, ಇಲ್ಲ ಅಂದ್ರೆ ಹೋಯ್ತೀನಿ. ಸುಮ್ಮನೆ ಇರಿ. ಮತ್ತೆ ಅವ್ರು ಯಾರ ಪಟಾಕಿ ಒಳಗೆ ನಿಲ್ಸೋನಲ್ಲ, ಯಾರಲ್ಲಿ ಇಕ್ಬಾಲ್ ತಲೆಗಿರೆ ಕೆಟ್ಟಿದ್ಯಾ ನಿಂಗೆ? ಎಷ್ಟೊತ್ತಿ ಹೇಳ್ತಾ ಇರ್ತೀನಿ. ವೇದಿಕೆಯಲ್ಲಿರುವಂತಹ ಎಲ್ಲ ನಮ್ಮ ಶಾಸಕ ಮಿತ್ರ ಅಂತ ರವಿಯವರು, MLC ರವಿಯವರು, ಉದಯ್ ಅವರು, ಮದ್ದೂರು MLA ಅವರು, ನೆಲಮಂಗಲ MLA ಶ್ರೀನಿವಾಸರವರು, ನಮ್ಮ BDCC ಬ್ಯಾಂಕ್ ಅಧ್ಯಕ್ಷ ಅಂತ ವಿಜಯ್ ದೇವ್ರವರು, ನಮ್ಮ ಚನ್ನಪಟ್ಟಣದ ರಘುರಾಮಣ್ಣರವರು, ನಿಮ್ಮ ಶಾಸಕರಾದಂತ ಇಕ್ಬಾಲ್ ಹುಸೇನ್ ರವರು, DK ಸುರೇಶ್ ಅವರು ಕೆಳಗಡೆ ಕೂತಿದ್ದಾರೆ, ಬಾಲಕೃಷ್ಣ ಕೆಳಗಡೆ ಕೂತಿದ್ದಾರೆ, ಇನ್ನೆಲ್ಲ ಮುಖಂಡಗಳಿದ್ದಾರೆ. ತಮ್ಮ ಭವ್ಯವಾದಂತಹ ಕಾರ್ಯಕ್ರಮಕ್ಕೆ ತಮ್ಮನ್ನ ಭೇಟಿ ಮಾಡಲು ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಬಂದಿದ್ರು ಅಂತ ತಿಳಿದು ನನಗೆ ಬಹಳ ಸಂತೋಷ ಆಯಿತು. ನಾನು ನಮ್ಮ ಅಸೆಂಬ್ಲಿ ನಡೀತಾ ಇತ್ತು, ಕೃಷ್ಣ ಭಾಗ್ಯ ಜಲ ನಿಗಮದ ಎಲ್ಲ ಶಾಸಕರ ಸಭೆಯನ್ನ ಕರೆದಿದ್ದೆ. ಆ ಪ್ರಯುಕ್ತ ನಾನು ಲೇಟಾಗಿ ಬಂದಿದ್ದೇನೆ, ಕ್ಷಮಿಸಬೇಕು. ತಾವೆಲ್ಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನನಗೆ ಮತ ಕೊಡಬೇಕು ಅಂತ ತಮ್ಮನ್ನ ನಾನು ಪ್ರಾರ್ಥನೆ ಮಾಡಿಕೊಂಡೆ. ತಾವೆಲ್ಲ ಸೇರಿ ಇಕ್ಬಾಲ್ ಹುಸೇನ್ ಅವ್ರನ್ನ ಗೆಲ್ಲಿಸಿ ನನಗೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದೀರಿ. ಅದಕ್ಕೆ ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ತಮ್ಮ ಪ್ರೀತಿ ಅಭಿಮಾನ ಯಾವಾಗಲೂ ಕೂಡ ಸದಾ ಇರಲಿ. ನಮಗೆ ತಮ್ಮ ಸೇವೆಯನ್ನ ಮಾಡಲಿಕ್ಕೆ ರಾಮನಗರ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಲಿಕ್ಕೆ ತಾವೆಲ್ಲ ಒಂದು ದೊಡ್ಡ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಆ ಅವಕಾಶವನ್ನು ಮಾಡಿಕೊಟ್ಟದಕ್ಕೆ ತಮ್ಮೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಮಾಡ್ತೇನೆ. ಇವತ್ತು DK ಸುರೇಶ್ ಮತ್ತು ನಾನು ಮತ್ತು ಬಾಲಕೃಷ್ಣರವರು ಮತ್ತು ಇಕ್ಬಾಲ್ ಹುಸೇನ್ ಅವರು ನಿಮ್ಮ ಈ ಜಿಲ್ಲೆಯ ಮಹಾಜನತೆಯ ಋಣವನ್ನ ತೀರಿಸಲಿಕ್ಕೆ ಖಂಡಿತ ಪ್ರಯತ್ನವನ್ನ ಮಾಡ್ತೇವೆ.
ನಾವು ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ. ಇವತ್ತು ಅವನ್ನೆಲ್ಲ ಬಿಚ್ಚಿ ಮಾತಾಡಕ್ ಹೋಗುದಿಲ್ಲ. ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದಕ್ಕೆ, ನಿಮ್ಮೆಲ್ಲರ ಆಶೀರ್ವಾದಕ್ಕೆ ನಿಮ್ಗೆ ಶುಭವನ್ನ ತರಿಸಬೇಕು ಅಂತೇಳಿ ನಾನು ಇಲ್ಲಿಗೆ ಬಂದಿದ್ದೇನೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ಯುವಕರು ಹಿರಿಯರು ಸೇರೋದಕ್ಕೆ ಇವತ್ತು ಈ ಕಾರ್ಯಕ್ರಮವನ್ನ ವ್ಯವಸ್ಥಿತವಾಗಿ ನಡೆಸಂತ ಎಲ್ಲ ನಮ್ಮ ಮುಖ್ಯಸ್ಥರಿಗೆ, ಶಾಸಕರಿಗೆ, ಎಲ್ಲ ಸಮಿತಿಯ ಸದಸ್ಯರಿಗೆ 1 ಕೋಟಿ ನಮಸ್ಕಾರ ಅರ್ಪಿಸಲಿಕ್ಕೆ ನಾನು ಪ್ರಯತ್ನವನ್ನ ಮಾಡ್ತೇನೆ.